ಅಲ್ಲ ಆಮೇಲೆ ಕುಯ್ದಾದ್ಮೇಲೆ ಒಂದ್ಸಲ ತೊಳಿತೀವಲ್ಲ ಸುಮ್ಮನೆ ಹಿಂಗೆ ಹೂ ಅನ್ನೋದಲ್ಲ ಹೆಂಗೈತೆ ಬೇಕಾದ್ರೆ ತೊಳೆದಿತ್ತು. ಇವಾಗ ಕುಂಬಳಕಾಯಿ ಸೋರೆಕಾಯಿ ಅಂತಲೂ ಅಂತ ನೋಡಿ ಇನ್ನೊಬ್ಳು ಇಲ್ಲಿ ಮೇಯ್ತಾವಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 5:30 ಆಗಿದೆ. ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಡೇಸಿಂದ ಯಾವುದೇ ರೀತಿ ನಾನು ವಿಡಿಯೋ ಮಾಡಿರಲಿಲ್ಲ. ತುಂಬಾ ತಲೆನೋವಿತ್ತು, ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು. ಈ ತಲೆನೋವು ಏನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ, ನನ್ನೇ ಹುಡ್ಕೊಂಡು ಬರುತ್ತೆ. 2 ದಿವಸದಿಂದ ಯಾವುದೇ ರೀತಿ ವಿಡಿಯೋಸ್ ಮಾಡಿರಲಿಲ್ಲ. ಈಗ ಟೈಮ್ ಬಂದು 5:30 ಆಗಿದೆ. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆಡುಗಳನ್ನು ಸಹ 2 ದಿನದಿಂದ ಮೇಯ್ಸೋದಕ್ಕೆ ಬಿಟ್ಟಿರಲಿಲ್ಲ. ಮನೆ ಹತ್ರನೇ ಇವತ್ತು ಹುಲ್ಲನ್ನೆಲ್ಲ ಕುಯ್ದಾಕಿದೆ. ಹಾಗೆಯೇ ಮನೆ ಹತ್ರ ಗೇಟ್ ಮಾಡೋರು, ಕಾಂಪೌಂಡ್ ಮಾಡೋರು ಸಹ ಬಂದಿದ್ದರು. ಅರ್ಧಂಬರ್ಧ ಆಗಿದೆ, ಕರೆಂಟ್ ಬೇರೆ ಪ್ರಾಬ್ಲಮ್ ಆಗಿತ್ತು. ನೋಡಿ ಈ ರೀತಿ ಆಗಿದೆ. ಇಷ್ಟ ಆಗಿದೆ ನೋಡಿ. ಮತ್ತು ಗೇಟ್ನ ಅರ್ಧ ರೆಡಿ ಮಾಡಿದ್ದಾರೆ, ಅರ್ಧ ರೆಡಿ ಮಾಡಬೇಕು. ಕರೆಂಟ್ ಪ್ರಾಬ್ಲಮ್ ಆಗಿ ಅವರು ವಾಪಸ್ ಹೋದರು. ಈ ಕಡೆ ಸ್ನಾನಕ್ಕೆ ನೀರು ಸಹ ಕಾಯ್ತಾ ಇದೆ ನೋಡಿ. ಇಲ್ಲೊಂದು ಅರ್ಧ ಮಾಡಿದ್ದಾರೆ. ಹಾಗೆಯೇ ಹಸುಗೆ ಹಿಂಡಿನೂ ಸಹ ನೆನೆಹಾಕಿದ್ದೀನಿ. ಆಡುಗಳನ್ನೂ ಸಹ ಒಳಗೆ ಕಟ್ಟಿ ಸ್ವಲ್ಪ ಒಣಲ್ನ ಹಾಕಿದ್ದೀನಿ, ತಿಂತಾ ಇದ್ದಾವೆ. ಹಸುಗಳು ಸಹ ಮೇಯ್ತಾ ಇದ್ದಾವೆ, ಅವನು ಇಟ್ಕೊಂಬರ್ಬೇಕು. ಇವಾಗ ಸ್ವಲ್ಪ ಹಸುಗೆ ಹುಲ್ಲನ್ನ ಕುಯ್ಕೊಂಬಂದು ಆಮೇಲೆ ಹೋಗಿ ಹಸುನ ಇಟ್ಕೊಂಬರ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹುಲ್ಲನ್ನ ಕುಯ್ಬೇಕು ಹೊಲದೊಳಗೆ. ನೋಡಿ, ಹಾಗೆಯೇ ಹೆಸರು ಗಿಡ ನೋಡಿ ಚೊಟ್ಟಾಗಿದೆ. ನನಗಂತೂ ಹಸಿ ಹೆಸ್ರುಕಾಯಿ ಅಂದರೆ ತುಂಬಾ ಇಷ್ಟ. ಇಲ್ಲಿರೋವೆಲ್ಲ ಬಹುಶಃ ನನಗೆ ಆಯ್ತವೆ ಅನಿಸುತ್ತೆ. ನೋಡಿ, ಫಸ್ಟ್ನೇ ಹೆಸ್ರುಕಾಯಿ ಕಿತ್ಕೊಂಡಿದ್ದೀನಿ. ಇದು ಫಸ್ಟ್ನೇದು. ತುಂಬಾ ಗಾಳಿ ಬೀಸ್ತಾ ಇದೆ. ಫ್ರೆಂಡ್ಸ್, ಹಾಗೇನೆ ಇವಾಗ ಕುಯ್ದಾಗಿದೆ. ಇವಾಗ ಮನೆ ಹತ್ರ ತಗೊಂಡು ಹೋಗ್ತೀನಿ.
ತಗೊಂಡು ಹೋಗಿ ಮತ್ತೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಹಸುಗೆ ಹುಲ್ಲನ್ನ ಕುಯ್ಕೊಂಬಂದಿಟ್ಟೆ. ಇವಾಗ ಆಡುಗಳಿಗೆ ಸ್ವಲ್ಪ ಹುಲ್ಲನ್ನ ಕುಯ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ. ಅಡುಗೆಗೆ ಸಾಂಬಾರಿದೆ, ಅದಕ್ಕೇ ರೈಸು ಇದೆ, ಸಾಂಬಾರು ಇದೆ ಮತ್ತು ರೈಸು ಇದೆ. ಮುದ್ದೆನ ಏನಾದರೂ ಮಾಡಬೇಕು, ಇಲ್ಲ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಅಡುಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತು. ನೋಡಿ, ಹಾಡಿಗೆ ಇಲ್ಲೇ ಇದೆ ನೋಡಿ, ತಣ್ಣಿ ಗಿಡದೊಳಗೆಲ್ಲ ಇದೆ. ಇಲ್ಲೊಂದು ಸ್ವಲ್ಪ ಇದೆ, ನೆಕ್ಸ್ಟ್ ಅಲ್ಲೊಂದು ಸ್ವಲ್ಪ ಇದೆ. ಇದನ್ನೆಲ್ಲ ಇವಾಗ ಕುಯ್ಕೊಳ್ತೀನಿ. ನೋಡಿ, ಇಷ್ಟು ಹುಲ್ಲನ್ನ ಕುಯ್ಕೊಂಡಿದ್ದೀನಿ. ಇದು ಹಾಡಿಗೆ. ಇವಾಗ ತಗೊಂಡೋಗ್ಬಿಟ್ಟು ಹಾಡಿಗೆ ಹಾಕಿ ಹಸುಗಳನ್ನ ಇಟ್ಕೊಂಬತ್ತೀನಿ. ಮೇಯ್ತಾ ಇದ್ದಾವೆ. ನಡೀರಿ, ನಡಿ ನಡಿ, ಅಲ್ಲೇ ತರ್ತೀನಿ, ನಡಿ ಕೊಡ್ಕೊಳಿಕ್ಕೆ. ನಡಿ ತರ್ತೀನಿ, ನಡಿ. ಏಯ್, ಬುದ್ಧಿ ಬೇಡ ಅದಕ್ಕೆ, ತಿನ್ನು. ಇನ್ನೊಂದು ತೋರಿಸ್ತೀನಿ ನಿಮಗೆ. ನೋಡಿ, ನಾನು ಅವತ್ತು 2 ಗಿಡಗಳು ತಂದು ಹಾಕಿದ್ದೆ. ಇದು ದುಂಡು ಮಲ್ಲಿಗೆ, ಇದು ಬಿಟ್ಟಿದೆ ಹೂವನ್ನ. ಇನ್ನೊಂದು ಸೂಜಿ ಮಲ್ಲಿಗೆ ಗಿಡ. ನೋಡಿ, ಚಿಕ್ಕ ಗಿಡ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ ಅಂತ. ಇದು ದೊಡ್ಡ ಆದಮೇಲೆ ಇನ್ನೂ ಸಖತ್ತಾಗಿ ಹೂವು ಬಿಡ್ತದೆ. ನೋಡಿ, ಅಲ್ಲಿ ಮೇಯ್ತಿದ್ದಾರೆ. ಇವಾಗ ಅಲ್ಲಿಗೆ ಹೋಗಬೇಕು. ನೋಡಿ, ಇನ್ನೊಬ್ಳು ಇಲ್ಲಿ ಮೇಯ್ತಾವಳೆ. ಸುಂದ್ರಿ, ಸುಂದ್ರಿ, ನಡೆ ಹೋಗೋಣ. ಬರ್ರಿ, ಇಲ್ಲೋಡ, ಇಲ್ಲಿ ಕತ್ತೆತ್ತಲ್ಲ. ಇರುವನ ನೋಡಿ. ಲಕ್ಷ್ಮಿ, ಅಲ್ಲ, ಆಮೇಲೆ ಕುಯ್ದಾದ್ಮೇಲೆ ಒಂದ್ಸಲ ತೊಳಿತೀವಲ್ಲ. ಎಷ್ಟು ಕೆಜಿ? ಏ, ಮುಳುಗ್ಲಿಲ್ಲ. ಅಲ್ಲ,
ಒಂದು 3 kg ಆಯ್ತಾ? 3 kg. ಕಡ್ಡಿಗಳು ನೆಡಬೇಕು. ದಾಸವಾಳ ಕಡ್ಡಿ ಎಲ್ಲಿ ತಂದಿದ್ದು? ವರ್ಷದವರೆಗೂ ಇರ್ತವೆ ಕುಂಬಳಕಾಯಿ, ಏನಾಗಲ್ಲ ಇಟ್ಟರೆ. ಅದೇ ಎಣ್ಣೆ ಕೈಲಿ ಮುಟ್ತಲೇ ಹಂಗೆ ಇಡಬೇಕು. ಒಂದು ವರ್ಷ ಇಲ್ಲ 2 ವರ್ಷ ಆದರೂ ಏನಾಗಲ್ಲ ಅವು. ಚಾಕು ಕೊಟ್ಟನಲ್ಲ ಚಾಕ ಅಲ್ಲ, ಅಲ್ಲಿಲ್ವಾ? ಇಲ್ಲೇ ಐತಿ. ನಮಗೆ ಜಾಸ್ತಿ ಏನು ಬೇಡ, ಸ್ವಲ್ಪ ಎಷ್ಟು ಬೇಕಷ್ಟು ಮಾತ್ರ. ಬೀಜಗಳು ಎತ್ತಿಕ್ಬೇಕು. ಇವಾಗ ಮಳೆ ಹೋಯ್ತದಲ್ಲ, ಆವಾಗ ನೆಡಬೇಕು ಬೀಜಗಳು. ಇಷ್ಟೊಳಗೆ ಅಲ್ಲೇ ನೆಡಬೇಕಾಯಿತು. ಫುಲ್ ಹಣ್ಣಾಗೈತಿ. ನಮಗೆ ಸ್ವಲ್ಪ ಸಾಕು. ಅದ ನಮಗೆ ಅದನ್ನು ಎತ್ತಿಕ್ಕು. ಇದನ್ನು ಕಟ್ ಮಾಡಿ ಬೀಜಗಳು ಸಪ್ರೇಟಾಗಿ ಎತ್ತಿಕ್ಬಿಡು. ಈಗ ಹಿಂಗೆ ಎತ್ತಿ ನೆಟ್ರೆ ಆಯ್ತದೆ ತಿನ್ನಕ್ಕೆ. ನೆಡಕ್ಕೆ ಹಂಗೆ ಎತ್ತಿಕೋ. ಆಮೇಲೆ ಎತ್ತಿಕ ನೋಡಿ ಎಷ್ಟೆಷ್ಟಪ್ಪ ಬೀಜ ಬಲ್ತವೆ. ಇವು ಒಣಗಿಸಿದ್ಮೇಲೆ ತಿನ್ನಕ್ಕೆ ಚಂದ. ಎಲ್ಲಿ ಅಯ್ಯೋ ಮನೆ ಕ್ಲೀನ್ ಮಾಡ್ಬೇಕಾರೆ ಎಲ್ಲ ಹೋಗ್ಯವೆ. ಇಲ್ಲಿ ಫುಲ್ಲು ಬಲ್ತೇವೆ. ನೆಡಕ್ಕೊಳೆ ಸಖತ್ತಾಗವೆ. ಕಟ್ ಮಾಡಿಕೊಡ್ತೀಯಾ? ಕಟ್ ಮಾಡಿಕೊಡತ್ಲ. ಇನ್ನೇನು ಕೈ ಮಾಡ್ಕೊಂಡಿದ್ದೀವಿ. ಕಾಯೆಲ್ಲ ತುರ್ಕೊತೀನಿ. ಐತೆ ಫ್ರೆಂಡ್ಸ್. ಹಾಗೇನೆ ನಾನು ಯಾವ ರೀತಿ ಕುಂಬಳಕಾಯಿ ಪಲ್ಯ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಕುಂಬಳಕಾಯಿ ಎಲ್ಲ ಕಟ್ ಮಾಡಿಕೊಂಡು ಆ ಯಜಮಾನ್ರು ಕಟ್ ಮಾಡಿಕೊಟ್ರು. ಬೆಳಗ್ಗೆನೇ ಇವತ್ತು ಅವರೇನೆ ಹೆಲ್ಪ್ ಮಾಡಿದ್ದಾರೆ ಕಟ್ ಮಾಡೋದಕ್ಕೆ. ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಫುಲ್ ಹಣ್ಣಾಗಿದೆ. ಈ ಥರ ಹಣ್ಣಾದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಎಲ್ಲ ಹಣ್ಣಾಗಿದೆ. ಇವಾಗ ಎಣ್ಣೆ ಬಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ತೀನಿ. ಇದು ಕಟ್ ಮಾಡಬೇಕಾದ್ರೆ ತೊಳೆದಿದ್ದು. ಇವಾಗ ಕುಂಬಳಕಾಯಿ, ಸೋರೆಕಾಯಿ ಅಂತಲೂ ಅಂತೀವಿ, ಕುಂಬಳಕಾಯಿ ಅಂತಲೂ ಅಂತೀವಿ ನಾವು. ಇವಾಗ ಇದನ್ನು ಹಾಕ್ತಾ ಇದ್ದೀನಿ. ಇವಾಗ ಈಗಲೇ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಇವಾಗ ಉಪ್ಪು ಹಾಕಿದ್ಮೇಲೆ ಈ ರೀತಿ ಮಾಡಿಬಿಟ್ಟು ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಬೇಕು. ನೋಡಿ ಈ ಗ್ಲಾಸಲ್ಲಿ ನಾನು ಸ್ವಲ್ಪ ಅರ್ಧದಷ್ಟು ನೀರು ತಗೊಂಡಿದ್ದೀನಿ. ಇವಾಗ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದು ಲೋ ಫ್ಲೇಮಲ್ಲಿ, ಲೋ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಇಡಬೇಕು. ಏನಿಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು.
ಇವತ್ತು ಬೆಳಗ್ಗೆನೆ ನಾನು ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ರೊಟ್ಟಿಗಳ ಆಗಿದೆ, 4 ರೊಟ್ಟಿ ಮಾಡಿದ್ದೀನಿ. ಇವಾಗ ಫೈನಲಿ ಇವಾಗ ಕುಂಬಳಕಾಯಿ ಪಲ್ಯ, ಇವಾಗ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ. ತೆಂಗಿನ ತುರಿನ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ನೋಡಿ. ಇಷ್ಟೇ ಫ್ರೆಂಡ್ಸ್, ಕುಂಬಳಕಾಯಿ ಪಲ್ಯ ಸಿಂಪಲ್ಲಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ತೆಂಗಿನ ತುರಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ರೆಡಿ ಆಯಿತು. ಪಲ್ಯ ಹೆಂಗೈತೆ ತಿನ್ಬಿಟ್ಟು ಟೇಸ್ಟ್ ಹೇಳ್ಬೇಕಿವಾಗ. ಸುಮ್ಮನೆ ಹಿಂಗೆ ಹೂ ಅನ್ನೋದಲ್ಲ, ಹೆಂಗೈತೆ ಚೆನ್ನಾಯ್ತಾ?